ನಮಸ್ಕಾರ ಎಲ್ಲರಿಗೂ. ಈ ಬೇಸಿಗೆಗೆ ಜಾಸ್ತಿ ಊಟ ಹೋಗಂಗಿಲ್ಲ ಅನ್ನೋರು ಏನಾದರೂ ಲೈಟಾಗಿ ತಿನ್ನಬೇಕು ಕುಡಿಬೇಕು ಅಂದ್ಕೊಂಡಿದ್ರು ಒಂದು ಸಲ ಈ ರಾಗಿ ಜ್ಯೂಸ್ ಅಥವಾ ರಾಗಿ ಹಾಲನ್ನ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಹೆಲ್ದಿಯಾಗಿ ಟೇಸ್ಟಿಯಾಗಿ ಇರ್ತೈತಿ. ಬರೀ ಹಾಗಿದ್ರೆ ಈ ರಾಗಿ ಹಾಲನ್ನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಇಲ್ಲಿ ರಾಗಿ ಹಾಲು ಮಾಡಲಿಕ್ಕೆ ನಾನು 1 ಕಪ್ ಆಗೋಷ್ಟು ರಾಗಿನ ತೊಗೊಂಡ್ರಿ. ಇದನ್ನ ಕ್ಲೀನ್ ಮಾಡಿ ತೊಗೊಳ್ಬೇಕಾಗ್ತೈತಿ. ಈಗ ಇದನ್ನು ರಾಗಿನ ಹುರ್ಕೊಳ್ಬೇಕಾಗ್ತೈತಿ ರೀ. ನಾನಿಲ್ಲಿ ಹುರ್ಕೊಳ್ಳೋಕೆ ಒಂದು ಕಡಾಯಿ ಇಟ್ಕೊಂಡೇ ನಾನ್ ಸ್ಟಿಕ್ದು. ಗ್ಯಾಸ್ನ ಲೋ ಟು ಮೀಡಿಯಮ್ ಒಳಗೆ ಇಟ್ಬಿಟ್ಟು ರಾಗಿನ ಹುರ್ಕೊಳ್ಬೇಕಾಗ್ತೈತಿ. ಸ್ವಲ್ಪನೂ ಕೈ ಬಿಡ್ದಂಗೆ ಇದನ್ನು ಹುರ್ಕೊಳ್ಬೇಕಾಗ್ತೈತಿ ರೀ. ಸ್ವಲ್ಪನೂ ಹಸಿ ವಾಸನೆ ಇರಬಾರ್ದು. ಹಸಿ ವಾಸನೆ ಇತ್ತಂದ್ರೆ ರಾಗಿ ಹಾಲು ಕುಡಿಬೇಕಾದ್ರೆ ಹಸಿ ಅನ್ನಿಸ್ತೈತಿ. ಈ ರೀತಿಯಾಗಿ ಚೆನ್ನಾಗಿ ಹುರಿದ್ರೆ ರಾಗಿ ಹಾಲು ಟೇಸ್ಟ್ ಇನ್ನೂ ಸೂಪರಾಗಿರ್ತೈತಿ ರೀ. ಯಾವುದೇ ಕಾರಣಕ್ಕೂ ಹೊತ್ತಿಸ್ಬಾರ್ದು ರೀ. ಆ ರೀತಿಯಾಗಿ ಇದನ್ನು ಕ್ಲೀನಾಗಿ ಹುರ್ಕೊಳ್ಬೇಕಾಗ್ತೈತಿ ರೀ. ಈಗ ನೋಡಿರಿ, ನಾನು ಈಗ ಪೂರ್ತಿಯಾಗಿ ರಾಗಿನ ಹುರ್ಕೊಂಡನಿ. ಮಿನಿಮಮ್ ನೀವು ಒಂದು 8 ರಿಂದ 10 ನಿಮಿಷ ಹುರ್ಕೊಂಡ್ರೆ ಮಸ್ತಾಗಿ ಬರ್ತೈತಿ. ಈಗ ಇದು ಪೂರ್ತಿ ಎಲ್ಲ ಹುರಿದವ್ರಿ. ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ನಾನು ಇದನ್ನು ಇಮಿಡಿಯೇಟಾಗಿ ಒಂದು ಸ್ಟೀಲ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೇನೆ ರೀ. ಈಗ ಇದಕ್ಕೆ ನಾನು ನೀರನ್ನ ಹಾಕಿಬಿಟ್ಟು ರಾಗಿನ ಒಂದು 3 ರಿಂದ 4 ಸಲ ವಾಶ್ ಮಾಡ್ಕೊಳ್ಬೇಕಾಗ್ತೈತಿ. ಇಲ್ಲಿ ನಾನು ನಾರ್ಮಲ್ ಆಗಿರೋಂಥ ನೀರನ್ನ ಹಾಕಿನಿ. ನಿಮ್ಗೆ ಬಿಸಿ ಇರೋದ್ರಿಂದ ಆ ರೀತಿ ಕಾಣಿಸುತ್ತೆ ಅಷ್ಟೇ ರೀ. ಈಗ ಇದನ್ನು ಈ ರೀತಿ ಕೈಯಿಂದ ಎಲ್ಲನೂ ಪೂರ್ತಿಯಾಗಿ ಈ ರೀತಿಯಾಗಿ ವಾಶ್ ಮಾಡ್ಕೊಳ್ಬೇಕಾಗ್ತೈತೆ ನೋಡಿರಿ. ಮೇಲ್ಗಡೆ ರಾಗಿ ಸಿಪ್ಪಿ ಅದು ಏನಾರು ಇದ್ದರೆ ಎಲ್ಲನೂ ಹೋಗ್ತಾವೆ. ನೀವು ಇದನ್ನು ಒಂದು 3-4 ಸಲ ಅಥವಾ ಒಂದು 5 ರಿಂದ 6 ಸಲ ವಾಶ್ ಮಾಡ್ಕೊಳ್ಬೋದು ರೀ. ಈಗ ಇದನ್ನು ಪೂರ್ತಿಯಾಗಿ ನಾನು ವಾಶ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳತ್ತೇನೆ ರೀ. ಈಗ ಇದು ಮಿಕ್ಸಿ ಜಾರ್ ಒಳಗೆ ಹಾಕಿದ್ಮೇಲೆ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಳತ್ತೇನೆ ರೀ. ನೀವು ಬೇಕಿದ್ರೆ ನಾರ್ಮಲ್ ಆಗಿರೋಂಥ ಬೆಲ್ಲನ ಹಾಕ್ಕೊಳ್ಬೋದು ರೀ. ನಿಮ್ಗೆ ಸ್ವೀಟಿಗೆ ಎಷ್ಟು ಬೇಕಂತ ನೋಡ್ಕೊಂಡ್ಬಿಟ್ಟು ಬೆಲ್ಲನ ಸೇರಿಸ್ಕೊಳ್ಬೋದು ರೀ. ಇದ್ರ ಜೊತೆಗೆ 1 ಕಪ್ ಆಗುವಷ್ಟು ಫ್ರೆಶ್ ಕಾಯಿನ ಹಾಕ್ಕೊಳತ್ತೇನೆ. ನೀವು ಬೇಕಿದ್ರೆ ಒಣ ಕೊಬ್ಬರಿನೂ ಸೇರಿಸ್ಕೊಳ್ಬೋದು. ಒಂದು 5 ರಿಂದ 6 ಬಾದಾಮಿ ಹಾಕ್ಕೊಳತ್ತೇನೆ. ನೀವು ಗೋಡಂಬಿ ಇದ್ರೆ ಗೋಡಂಬಿನೂ ಹಾಕ್ಕೊಳ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಫ್ಲೇವರ್ಫುಲ್ ಆಗಲಿ ಅಂಥೇಳಿ ಒಂದು 3 ಏಲಕ್ಕಿನ ಹಾಕ್ಕೊಳನಿ. 1 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಬಿಟ್ಟು ಇದನ್ನು ಸಣ್ಣಾಗಿ ರುಬ್ಕೊಳ್ಬೇಕಾಗ್ತೈತೆ ರೀ. ಈಗ ನೋಡಿರಿ, ಇದು ಒಂದು ಸಲ ರುಬ್ಬೇನಿ. ಈಗ ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಬೇಕಾಗ್ತೈತಿ, ಅಂದ್ರೆ ಸೋಸ್ಕೊಳ್ಬೇಕಾಗ್ತೈತೆ ರೀ. ನಾನಿಲ್ಲಿ ಕೆಳಗಡೆ ಒಂದು ಬೌಲ್ ಇಟ್ಟೇನಿ, ಮೇಲ್ಗಡೆ ಒಂದು ಈ ರೀತಿ ಚಾನ್ಗೆ ಇಟ್ಟೇನೆ ನೋಡಿರಿ. ಇದು ಒಂದು ಸಲಕ್ಕೆ ಸಣ್ಣಾಗಂಗಿಲ್ಲ ರೀ. ಇದನ್ನು ಒಂದು 2-3 ಸಲ ರುಬ್ಕೊಳ್ಬೇಕಾಗ್ತೈತಿ. ಈ ರೀತಿಯಾಗಿ ನಾನು ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ನೋಡಿರಿ. ಈಗ ಇದನ್ನು ಅಷ್ಟೇ ಉಳಿದಿರೋವಂಥದ್ದನ್ನೆಲ್ಲನೂ ಸೋಸ್ಬಿಟ್ಟು ಮತ್ತೇನೈತಲ್ರಿ ಇದನ್ನು ಒಂದು ಸಲ ಮಿಕ್ಸಿಗೆ ಹಾಕ್ಕೊಳತ್ತೇನೆ. ರಾಗಿ ಒಂದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದನ್ನು ಒಂದು 3 ರಿಂದ 2 ಸಲ ರುಬ್ಕೊಳ್ಬೇಕಾಗ್ತೈತಿ. ನಾನಿಲ್ಲಿ 2 ಸಲ ರುಬ್ಕೊಂಡಾನೆ. ಈಗ ನೋಡಿರಿ, ಇದೆಲ್ಲನೂ ಪೂರ್ತಿಯಾಗಿ ಬಸಿದ್ಬಿಟ್ಟು ಉದಿರೋವಂಥದ್ದು ಮತ್ತನ್ನು 1 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಬಿಟ್ಟು ರುಬ್ಕೊಳ್ತೇನೆ ರೀ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಇನ್ನೂ ಹೆಚ್ಚಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿರಿ. ಈ ಮುಖಾಂತರ ಇನ್ನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಈಗ ನೋಡಿರಿ, ಇದನ್ನು ಸೆಕೆಂಡ್ ಟೈಮ್ನೂ ರುಬ್ಕೊಂಡಾನೆ. ನಾನಿಲ್ಲಿ 2 ಸಲ ರುಬ್ಬಿನಿ. ನೀವು ಬೇಕಿದ್ರೆ ಇನ್ನೂ ಒಂದು 2 ಸಲ ರುಬ್ಕೊಳ್ಬೋದು ರೀ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಂತ ಹೇಳಿ ನೋಡ್ಕೊಂಬಿಟ್ಟು ರುಬ್ಕೊಳ್ಬೋದು ರೀ. ಈಗ ಪೂರ್ತಿ ಎಲ್ಲ ಇದು ಸಣ್ಣಾಗೈತೆ ನೋಡಿರಿ. ಇದಕ್ಕೆ ನಾನು ಸ್ವಲ್ಪ ಐಸ್ ಕ್ಯೂಬ್ನ ಸೇರಿಸ್ಕೊಳತ್ತಂದರೆ, ಐಸ್ ಕ್ಯೂಬ್ ಇಲ್ಲ ಅಂದರೆ ನೀವು ಇದನ್ನು 1 ತಾಸು ಫ್ರಿಜ್ ಒಳಗೆ ಇಟ್ಬಿಟ್ಟು ಕುಡಿಬೋದು ರೀ. ಇಲ್ಲ ಅಂದರೆ ಇದನ್ನು ನೀವು ಹಂಗೂ ಕುಡಿಬೋದು. ನ್ಯಾಚುರಲಾಗಿ ಬಾಡಿನ ಕೂಲ್ ಮಾಡ್ತೈತೆ ರೀ. ಸಣ್ಣವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಈ ಟೈಮ್ ಒಳಗೆ ಇದನ್ನು ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳ ಹೆಲ್ದಿಯಾಗಿರ್ತೈತಿ. ಮತ್ತು ಸಣ್ಣವ್ರಂತೂ ಒಂದು ಸಲ ಕುಡಿದ್ರೆ ಸಾಕ್ರಿ ಮತ್ತು ಬೇಕಂತ ಹೇಳಿ ಮಾಡಿಸ್ಕೊಂಡು ಕುಡಿತಾರೆ. ಅಷ್ಟೇ ಟೇಸ್ಟಿಯಾಗಿರ್ತೈತೆ ರೀ. ಇನ್ಸ್ಟೆಂಟಾಗಿ ಇಮಿಡಿಯೇಟಾಗಿ ರೆಡಿ ಆಗುವಂಥ ಈ ರಾಗಿ ಜ್ಯೂಸು ನಿಮಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ. ಯಾರಿಗೆಲ್ಲ ರಾಗಿ ಮುದ್ದೆ, ರಾಗಿ ದೋಸೆ, ರಾಗಿ ರೊಟ್ಟಿ ಇಷ್ಟ ಇಲ್ಲ ಅಲ್ರಿ, ಅವ್ರು ಈ ರೀತಿಯಾಗಿರೋ ರಾಗಿ ಬಳಸ್ರಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇದೇ ರೀತಿಯಾಗಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.